ಅವು 45 ವರ್ಷಗಳ ಹಿಂದೆ ಹಚ್ಚಿದ್ದ ದೀಪಗಳು. ಒಂದೇ ಒಂದು ದಿನವೂ ಯಾರೊಬ್ರು ಎಣ್ಣೆ ಹಾಕಿರಲಿಲ್ಲ, ಬತ್ತಿಯನ್ನು ಬದಲಿಸಿರಲಿಲ್ಲ. ತನ್ನಿಂತಾನೆಯೇ ಉರಿತಿದ್ದ ದೀಪಗಳು ಈಗ ಆರಿ ಹೋಗಿವೆ. ಗರ್ಭಗುಡಿಯಲ್ಲಿ ಕತ್ತಲು ಆವರಿಸುತ್ತಿದ್ದಂತೆ ಮಹಾಕಂಟಕದ ಆತಂಕ ಶುರುವಾಗಿದೆ. 45 ವರ್ಷದಿಂದ ಎಣ್ಣೆ ಇಲ್ಲದೆ ಉರಿತಿದ್ವು ದೀಪ. ಆರಿದ ಮಹಾಜ್ಯೋತಿ, ಕಾದಿದ್ಯ ಗಂಡಾಂತರ. ಮನುಷ್ಯರು ಎಷ್ಟೇ ಮುಂದುವರೆದ್ರು ಪ್ರಕೃತಿಯನ್ನ ಮೀರಿ ನಿಲ್ಲೋದಕ್ಕಾಗ್ತಿಲ್ಲ. ಪ್ರಕೃತಿಗಳಲ್ಲಾಗೋ ಕೆಲವೊಂದು ವಿಸ್ಮಯಗಳನ್ನ ಕಂಡು ಹಿಡಿಯೋದಕ್ಕೂ ಆಗ್ತಿಲ್ಲ. ದೇವರು ದಿಂಡರಿಲ್ಲ ಅನ್ನೋರ ಮಧ್ಯೆಯೂ ಅದೆಷ್ಟೋ ಆಶ್ಚರ್ಯಚಕಿತ ಘಟನೆಗಳು ನಡೀತಾನೇ ಇವೆ. ವಿಜ್ಞಾನ ಲೋಕಕ್ಕೂ ಸವಾಲು ಹಾಕುವಂತಹ ವಿಸ್ಮಯಗಳು ನಮ್ಮ ಕಣ್ಮುಂದೆಯೇ ಆಗ್ತಿವೆ. ಅಂಥವುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ದೀಪನಾಥೇಶ್ವರ ದೇಗುಲವು ಒಂದು. 45 ವರ್ಷದ ಹಿಂದೆ ಹಚ್ಚಿದ ದೀಪ ಇಂದಿನವರೆಗೂ ಉರಿತಾನೇಗಿತ್ತು. ಎಣ್ಣೆ ಹಾಕಿದವರಿಲ್ಲ, ಬತ್ತಿ ಬದಲಿಸಿದವರಿಲ್ಲ. ಈ ಜಗಜ್ಯೋತಿಯ ಪವಾಡ ಬಯಲು ಮಾಡ್ತೀವಿ ಅಂತ ಬಂದವರು ಅದೆಷ್ಟೋ ಮಂದಿ ಸೋತು ಹೋಗಿದ್ರು. ಇಂಥ ದಿವ್ಯ ಕ್ಷೇತ್ರದಲ್ಲೀಗ ಆಘಾತಕಾರಿ ಘಟನೆಯೊಂದು ನಡೆದು ಹೋಗಿದೆ. 4 ದಶಕಗಳ ಕಾಲ ಉರಿದ ದೀಪಗಳು ಏಕಾಏಕಿ ಆರಿ ಹೋಗಿವೆ. ಅದು 1979ರ ಸಮಯ. ಮಹಾಸಾಧ್ವಿ ಶಾರದಮ್ಮ ಅನ್ನೋರು ಈ 3 ದೀಪ ಹಚ್ಚಿದ್ರಂತೆ. ಅಂದು ಹೊತ್ತಿದ್ದ ದೀಪ ಆರೇ ಇರ್ಲಿಲ್ಲ. ಎಂಥದ್ದೇ ಸಮಯ ಬಂದರೂ ಈ ದೇಗುಲದ ಗರ್ಭಗುಡಿಯಲ್ಲಿ ಕತ್ತಲು ಆವರಿಸಿರ್ಲಿಲ್ಲ. ಈ ದೀಪಗಳಿಗೆ ಯಾರೂ ಕೂಡ ಎಣ್ಣೆ ಹಾಕ್ತಿರ್ಲಿಲ್ಲ. 1979ರಲ್ಲಿ ಒಮ್ಮೆ ಎಣ್ಣೆ ಹಾಕಿದ್ದೇ ಕೊನೆ. ಮತ್ಯಾರೂ ಕೂಡ ಈ 3 ದೀಪಕ್ಕೆ ಎಣ್ಣೆ ಹಾಕಿರ್ಲಿಲ್ಲ. ತನ್ನಿಂತಾನಾಗಿಯೇ ದೀಪಗಳು ಉರಿತಿದ್ವು. ಹೀಗಾಗಿಯೇ ಈ ದಿವ್ಯ ಕ್ಷೇತ್ರಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ, ಪೇಜಾವರ ಶ್ರೀಗಳು ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಬಂದು ಹೋಗಿದ್ರು. ಯಾರೊಬ್ಬರ ಕೈಯಲ್ಲೂ ಈ ಅಚ್ಚರಿಯನ್ನ ಅರಿಯೋದಕ್ಕೆ ಆಗಿರ್ಲಿಲ್ಲ. ಚಿಗಳ್ಳಿಯ ದೀಪಗಳು ಶಾಂತವಾಗಿವೆ ಅಂತೇಳಿ ಊರಲ್ಲಿ ಸುದ್ದಿ ಹಬ್ಬಿದ್ದು ನಿಜ. ಇದನ್ನು ದೃಢೀಕರಿಸಬೇಕಾದವರು ಆ ದೀಪನಾಥೇಶ್ವರ ದೇವಸ್ಥಾನದ ಟ್ರಸ್ಟ್ನವರು ಮತ್ತು ಆ ಕುಟುಂಬದವರು. ನಾವು ಊರವರಾಗಿ ಹೇಳ್ಬೇಕಂತಂದರೆ ಅದ್ರ ಬಗ್ಗೆ ಶ್ರದ್ಧೆ ಭಕ್ತಿ ಇದೆ ನಮಗೆ. ಅದ್ರ ಹಿಂಗೆ ಆಗೈತೆ ಅಂದರೆ ನಮಗೂ ಒಂಥರ ಸಮಾಧಾನ ಇಲ್ಲ. ಯಾಕಂತಂದ್ರೆ ಇದರಿಂದ ಮುಂದೇನಾಗ್ತೈತೋ ಅನ್ನೋವಂಥ ಚಿಂತೆ ನಮಗಿದೆ. ದೇಗುಲದ ಅರ್ಚಕ ವೆಂಕಟೇಶ್ ರವರೇ ಇಲ್ಲಿನ ಎಲ್ಲ ಉಸ್ತುವಾರಿ ನೋಡ್ಕೊಳ್ತಿದ್ರು. ಆದರೆ 14 ದಿನದ ಹಿಂದೆ ಇದೇ ವೆಂಕಟೇಶ್ ಸಾವನ್ನಪ್ಪಿದ್ರು. ಹೀಗಾಗಿ ಸೂತಕ ಕಳೆದ ನಂತರ ದೇಗುಲದ ಬಾಗಿಲು ತೆರೆದು ಕ್ಲೀನ್ ಮಾಡೋದಕ್ಕೆ ಊರಿನವರೇ ಬಂದಿದ್ದಾರೆ. ಈ ವೇಳೆ ಆಘಾತಕಾರಿ ಸಂಗತಿ ಕಣ್ಣಿಗೆ ಬಿದ್ದಿದೆ. 3 ದೀಪಗಳು ಕೂಡ ಏಕಕಾಲದಲ್ಲಿ ಆರಿ ಹೋಗಿವೆ. ಈ ಸುದ್ದಿ ಇಡೀ ಊರನ್ನೇ ಆವರಿಸಿದ್ದು. ಜನ ಆತಂಕಕ್ಕೀಡಾಗಿದ್ದಾರೆ. ಇದು ಮುಂದೆ ಎದುರಾಗೋ ಕಂಟಕದ ಮುನ್ಸೂಚನೆಯ ಅಂತ ಭಯ ಪಡ್ತಿದ್ದಾರೆ. ಇಲ್ರಿ ಅವು ನ್ಯಾಮ ನಿತ್ಯ ಭಟ್ರು ತಂದು ಹೋಮ ಪಾಮ ಸುಡಿಸಿ ಮತ್ತೆ ಚಲೋ ಆಗ್ಬೋದು ಅಂತ ನಮ್ಗೆ ಐತ್ರಿ. ಹರ್ಯಾವ್ ಬಿಡ್ರಿ ನಾವು ನೋಡೇವಿ. ಹರ್ಯಾವ್ರು ಹರಿದ ಸತ್ಯ. ಆದ್ರೆ ಮತ್ತೆ ಅವ್ ನಿಯಮ ಪೂಜಾ ಪುನಸ್ಕಾರ ಮಾಡಿದ್ರೆ ಮತ್ತೆ ಹತ್ಬೋದು. ಮಗ ಅವರು ಅಕಸ್ಮಾತ್ವಾಗಿ ತೀರ್ಕೊಂಡ್ರು. ಅವ್ರು ನಿಯಮ ಭಾಳ. ಅದಕ್ಕೆ ನೀನು ಬಂದು ಚಲೋ ಮಾಡಿ ಓಪನ್ ಮಾಡ ಅಂತ ನೋಡಕ್ಕೆ ಹೋದ್ರೆ ಹಿಂಗಾಗ್ಯಾವ ಸರ್. ಮತ್ತೇನಿಲ್ಲ ಸಮಸ್ಯೆ. ಒಟ್ನಲ್ಲಿ 45 ವರ್ಷದ ಹಿಂದೆ ಹಚ್ಚಿದ್ದ ದೀಪ ಆರಿ ಹೋಗಿದೆ. ಎಣ್ಣೆ ಇಲ್ಲದೆ ಉರಿತಿದ್ದ ಜ್ಯೋತಿಯ ಸುತ್ತವೀಗ ಕತ್ತಲು ಆವರಿಸಿದೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.